ಹೆದ್ದಾರಿ ಬಳಿ ನಿಲ್ಲಿಸಿದ ಬೈಕ್ಗಳ ಕಳ್ಳತನ ಮಾಡ್ತಾ ಇದ್ದ ಖದೀಮರ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಳಗಾನೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 5 ಬೈಕ್ ಕಳ್ಳರನ್ನ ಬಂಧಿಸಿದ್ದು 21 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ಮಾನ್ವಿಯ ಪುನೀತ್ ಮತ್ತು ಉದಯ್, ತೋರಣದಿನ್ನಿ ಗ್ರಾಮದ ಗಣೇಶ್, ಹಾರಾಪುರ ಗ್ರಾಮದ ನಸೀರ್, ತಿಮ್ಮಾಪುರದ ಮುಕ್ಕಣ್ಣ ಬಂಧಿತ ಆರೋಪಿಗಳು. ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಖದೀಮರು ಬೈಕ್ಗಳನ್ನ ಕದ್ದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಟೊಮ್ಯಾಟೊ ಬೆಲೆ ಕುಸಿತ ಹಿನ್ನೆಲೆ ರಸ್ತೆಗೆ ಟೊಮ್ಯಾಟೊ ಸುರಿದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. 25 ಕೆಜಿ ಟೊಮ್ಯಾಟೊ ಟ್ರೇ 25 ರೂಪಾಯಿಯಿಂದ 50 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈ ಪ್ರಕಾರ 1 ಕೆಜಿ ಟೊಮ್ಯಾಟೊಗೆ ಕೇವಲ 1 ರಿಂದ 2 ರೂಪಾಯಿ ಮಾತ್ರ ಸಿಗುತ್ತೆ. ಟೊಮ್ಯಾಟೊ ಬೆಲೆ ದಿಢೀರ್ ಇಳಿಕೆಯಿಂದ ಖಂಡಿಸಿದ್ದಾರೆ ರೈತರು ತಮ್ಮ ಅಸಹಾಯಕತೆಯನ್ನ ಹೊರಹಾಕಿದ್ದು, 1 ಟ್ರೇಗೆ 25 ರೂಪಾಯಿ ಅಷ್ಟೇ ಸಿಗ್ತಾ ಇದೆ. ಆದರೆ ಆ ಟ್ರೇ ಹೊರಲು ಕೂಲಿಯೇ 30 ರೂಪಾಯಿ ಬೀಳುತ್ತೆ. ಎಕರೆಗೆ 30,000ದಿಂದ 50,000 ರೂಪಾಯಿ ಖರ್ಚಾಗಿದೆ. ಆದರೆ ಇಷ್ಟು ಕಡಿಮೆ ಬೆಲೆಯಿಂದ ಹಾಕಿದ ಖರ್ಚು ನಮಗೆ ಬರ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ರು. ಸಮರ್ಪಕ ಕುಡಿಯುವ ನೀರು ಬಿಡದ ಹಿನ್ನೆಲೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಕೊಪ್ಪಳ ನಗರದ 4ನೇ ವಾರ್ಡ್ನಲ್ಲಿ ಈ ಘಟನೆ ನಡೆದಿದ್ದು, ನಮ್ಮ ವಾರ್ಡ್ಗೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ ಅಂತ ವಾರ್ಡ್ ನಿವಾಸಿಗಳು, ಮಕ್ಕಳು, ಮಹಿಳೆಯರ ಸಮೇತ ಆಕ್ರೋಶ ಹೊರಹಾಕಿದ್ರು. ಹಲವು ದಿನಗಳಿಂದ 4ನೇ ವಾರ್ಡ್ನಲ್ಲಿ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಹಲವು ಬಾರಿ ನಗರಸಭೆ ಗಮನಕ್ಕೆ ತಂದ್ರೂ ಅಧಿಕಾರಿಗಳು ನೀರನ್ನ ಬಿಡ್ತಾ ಇಲ್ಲ ಅಂತ ಖಾಲಿ ಕೊಡದ ಜೊತೆಯಲ್ಲಿ ಕಿಡಿಕಾರಿದ್ರು. ಈ ವೇಳೆ ಸ್ಥಳಕ್ಕಾಗಮಿಸಿದ ನಗರಸಭೆ ಸಿಬ್ಬಂದಿ ಜೊತೆ ಕೆಲಕಾಲ ವಾಗ್ವಾದ ಕೂಡ ನಡೆಯಿತು. ಸಿಬ್ಬಂದಿ ಮನವೊಲಿಸಿ ಬಳಿಕ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಲಾಯಿತು. ಖಾಸಗಿ ಕಂಪನಿ ವಿರುದ್ಧ ಮಹಿಳಾ ಸಿಬ್ಬಂದಿ ಸಿಡಿದೆದ್ದ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ. ದೇವನಹಳ್ಳಿಯಲ್ಲಿರುವ ಚೆನ್ನೈ ಮೂಲದ ಫಾಕ್ಸ್ಟಾಕ್ ಕಂಪನಿ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಉಚಿತ ಪಿಜಿ ನೀಡಿತ್ತು. ಆದರೆ ಐಫೋನ್ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡುವ ಯುವತಿಯರು ಕಂಪನಿ ವಿರುದ್ಧ ಸಿಡಿದು ಬಿದ್ದಿದ್ದು, ನಮ್ಮನ್ನ ಉಚಿತ ಪಿಜಿ ಅಂತ ಹೇಳಿ ಇಲ್ಲಿಗೆ ಸೇರಿಸಿದ್ದಾರೆ. ಆದರೆ ಪಿಜಿ ಉಸ್ತುವಾರಿಗಳು ಅಕ್ರಮವಾಗಿ ಹಣ ಪಡಿತಾ ಇದ್ದಾರೆ. ಅಷ್ಟಕ್ಕೂ ಈ ಪಿಜಿಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಅಂತ ಮಹಿಳಾ ಸಿಬ್ಬಂದಿ ಆರೋಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.